ಬಾಡಿನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು, ಸ್ವಲ್ಪ ನನ್ನ ಕಡೆ ನನ್ನ ಗಮನ ಕೊಡೋಣ, ಸ್ವಲ್ಪ ನಂದೇನಿದೆ ಜೀವನ, ಓಕೆ ಇದಾಯಿತು ಇದಾಗ್ತಾ ಇಲ್ಲ, ಇದ್ರ ಮೇಲೆ ಡಿಪೆಂಡ್ ಆದರೆ ಸುಮ್ಮನೆ ನನ್ನ ಪೀಕ್ ಟೈಮ್ ಹಾಳಾಗುತ್ತೆ, ಬೇರೆ ಏನಾದರೂ ಮಾಡೋಣ, ರೈಟ್? ಸೊ ಆಗ ನೀವು ಒಂದು ಒಳ್ಳೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಗಿರ್ಬೋದು ಅದೆಲ್ಲ ಸ್ಟಾರ್ಟ್ ಮಾಡ್ತೀರಾ. ಆ ಜರ್ನಿ ಅಂತೂ ಲಿಟ್ರಲಿ ಆ ಮಜಲ್ ಅಷ್ಟೇ ಕಲ್ಲು ಮಾಡ್ಬಿಡ್ತು ಚಿತ್ರಾಲಯನ. ಆ ಜರ್ನಿ ನೆನಪಿಸ್ಕೊ ಅಂದ್ರೆ ಒಂದು ಹುಡುಗಿಯಾಗಿ ಆ ಥರ ಮಾಡಬೇಕು ಅಂತ ಆಸೆ, ಅಥವಾ ಆಸೆ ಅನ್ನೋದಕ್ಕಿಂತ ಆ ಒಂದು ಏಮ್ ಇದೆಯಲ್ಲ ಅದು ಬರೋದೇ ಅಪರೂಪ ಹುಡುಗಿಯರಿಗೆ. ಸೊ ಅಂಥದ್ರಲ್ಲಿ ಒಬ್ರು ಆರ್ಟಿಸ್ಟ್ ಆಗಿ ಇಟ್ಕೊಂಡು ಯಾವಾಗ ಅದು ನಿಮ್ಗೆ ಕೈ ಹಿಡ್ದಿಲ್ಲ ಅಂದ್ರೆ ಹಿಡಿತು, ಅದಾದ್ಮೇಲೆ ನಿಮ್ಗೆ ಯಾವಾಗ ಅವಕಾಶಗಳು ಕಮ್ಮಿ ಅಂತ ಅನ್ನಿಸ್ತು, ಆವಾಗ ನೀವು ಯು ಶಿಫ್ಟೆಡ್ ಯುವರ್ ಲಿಟ್ರಲಿ ಹೋಲ್ ಜರ್ನಿನ ಶಿಫ್ಟ್ ಮಾಡ್ಕೊಂಡ್ರಿ. ಹೌದು. ವಾಟ್ ಐ ವಾಂಟೆಡ್ ಟು ಸೇ ಟು ದ ಪೀಪಲ್ ಅಂತಂದ್ರೆ ಏನಂತಂದ್ರೆ, ಐ ಆಮ್ ನಾಟ್ ಓನ್ಲಿ ದಿಸ್ ಮಚ್, ಐ ಆಮ್ ಆಕ್ಚುಲಿ ಮೋರ್. ನೀವು ಅನ್ಕೊಳ್ಳೋ ಥರ ಇಲ್ಲ. ಬೈ ಚಾನ್ಸ್ ಏನಾದರೂ ನೀವು ನನ್ನನ್ನು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಪ್ರಾಜೆಕ್ಟಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಒಂದು ಇದರಲ್ಲಿ, ದೆನ್ ಇಟ್ ವಿಲ್ ಬಿ ಲಾಸ್ ಫಾರ್ ಯು ಅನ್ನೋದನ್ನ ತೋರಿಸ್ಬೇಕಿತ್ತು ನಾನು, ಆಯಿತಾ? ಆ್ಯಂಡ್ ನಾನು ಇಷ್ಟೇ ಅಲ್ಲ, ಐ ಆಮ್ ಸ್ಟ್ರಾಂಗ್ ಇನಫ್ ಅನ್ನೋದನ್ನ ತೋರಿಸ್ಬೇಕಿತ್ತು. ಇವಾಗ ಬಿಕಿನಿ ಕಾಂಪಿಟೇಷನ್ ಮಾಡಿಬಿಟ್ರೆ ಸ್ಟ್ರಾಂಗ್ ಇನಫ್ ಅಂತಲ್ಲ, ಬಟ್ ಔಟ್ ಆಫ್ ದ ಬಾಕ್ಸ್ ಬಂದು ಒಂದು ಸೊಸೈಟಿಗೆ ವಿರುದ್ಧವಾಗಿರೋವಂಥ ಒಂದು, ಈಗ ಐ ಮೀನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ವಿರುದ್ಧವಾಗಿರೋವಂಥ, ಇವಾಗ ಸೀರೆ ಉಟ್ಕೊಂಡು ಪಾತ್ರ ಮಾಡ್ತಿದ್ದವಳು ಸಡನ್ನಾಗಿ ಒಂದು ರ್ಯಾಂಪ್ ಬಿಕಿನಿ ಹಾಕೊಂಡು ಮಾಡ್ತೀನಿ ಅಂತಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಗಟ್ಸ್. ಅಲ್ಲ ನಿಮ್ಗೆ ಆ ಗಟ್ಸು ಯಾಕೆ ಅಂತಂದ್ರೆ, ಫಿಟ್ನೆಸ್ ಇಲ್ಲಿ ಟ್ರಾನ್ಸ್ಫಾರ್ಮ್ ಆಗಿರೋದು ಒಂದು ಫೋಟೋ ಹಾಕಿದ್ದೆ, ಅದಕ್ಕೆ ಎಷ್ಟೊಂದು ಕಮೆಂಟ್ಸ್, ನೀವಾ ಅದು ಇದು ಅಂತೆಲ್ಲ ಬಂದಿತ್ತು. ಅದ್ರ ಮಧ್ಯೆನೇ ಐ ವೆಂಟ್ ಆಸ್ ಅನ್ ಆಡಿಯನ್ಸ್ ಫಾರ್ ಸಮ್ ಕಾಂಪಿಟೇಷನ್. ಅಲ್ಲಿ ನನ್ಗೆ ಏನ್ ಅನಿಸ್ತು ಅಂತಂದ್ರೆ, ಕನ್ನಡದ ಹುಡುಗಿರೇ ಇಲ್ಲ, ಎವ್ರಿ ಒನ್ ಆರ್ ಫ್ರಮ್ ಪಾರ್ಟಿಸಿಪೆಂಟ್ಸ್ ಆರ್ ಫ್ರಮ್ ಪುಣೆ, ಡೆಲ್ಲಿ, ಮುಂಬೈ. ವೈ? ಬಿಕಾಸ್ ದೇ ವಿಲ್ ಕಮ್. ಇಲ್ಲಿ ಆರ್ಥೋಡಾಕ್ಸ್ ಇರೋದ್ರಿಂದ ಯಾರು ಬಿಕಿನಿ ಪರ್ಫಾರ್ಮ್ ಮಾಡಲ್ಲ, ಸೊ ಈಸಿ ಆಗುತ್ತೆ. ಅಂಡ್ ದೇ ಅಷ್ಟು ಚೆನ್ನಾಗಿರೋ ಫಾರ್ಮ್ ಅಲ್ಲೂ ಇರ್ಲಿಲ್ಲ ಅವರು. ಅವಾಗ ನಾನು ಅನ್ಕೊಂಡೆ, ನಾನು ಮಾಡ್ತಾ ಇರೋ ವರ್ಕೌಟ್ನ ಇನ್ನೊಂದು ಚೂರ್ ಎಫರ್ಟ್ಸ್ ಎಕ್ಸ್ಟ್ರಾ ಹಾಕಿದ್ರೆ ಇವನ್ ಐ ಕ್ಯಾನ್ ಕಾಂಪೀಟ್. ಓನ್ಲಿ ದ ಥಿಂಗ್ ಇಸ್ ಐ ಹ್ಯಾವ್ ಟು ವೇರ್ ಬಿಕಿನಿ ಅಲ್ವಾ ಅಂತ. ಸೊ ಜಸ್ಟ್ ಐ ಡಿಸ್ಕಸ್ಡ್ ವಿತ್ ಮಾಮ್. ನಮ್ಮ ಮಮ್ಮಿ ಹೇಳಿದ್ರು, ನೀನ್ ಯಾರಿಗೂ ಏನು ಮೋಸ ಮಾಡ್ತಿಲ್ವಲ್ಲ, ನಿನ್ಗೆ ತಾನೇ ನೀನ್ ಮಾಡ್ತಿರೋದು. ಒಪ್ಕೊಂಡ್ರು. ವೈ? ಬಿಕಾಸ್ ಶಿ ಈಸ್ ಆಲ್ಸೋ ಸ್ಟ್ರಾಂಗ್ ವಿಮೆನ್ ಅಲ್ವಾ. ಈ ಸೊಸೈಟಿ ಮಧ್ಯೆ ಎಲ್ಲರಿಗೂ ಬಾಯ್ ಕೊಟ್ಕೊಂಡೆ ಅವರು ನಮ್ಮನ್ನ ಸಾಕಿರೋದಲ್ವಾ. ಸೊ ಅವ್ರಿಗೇನಂತಂದ್ರೆ, ಏನಾದ್ರು ಮಾಡ್ಲಿ, ಸಾಧನೆ ತಾನೇ ಅದು, ಮಾಡ್ಲಿ ಅನ್ನೋ ಥರ. ದೆನ್ ಐ ಡಿಡ್ ಅ ಬಿಕಿನಿ ಆದ್ಮೇಲೆ ತುಂಬಾ ಅವಕಾಶಗಳು ಬಂತು ಐಟಮ್ ಸಾಂಗ್ಸ್ಗಳಿಗೆ. ಅವಾಗ ನಂಗೆ ಬೇಜಾರಾಯಿತು. ವೈ? ಬಿಕಾಸ್ ಒಂದು ಆರ್ಟಿಸ್ಟ್ನ ನೀನು ಅವಳದು ಆ್ಯಕ್ಟಿಂಗ್ ನೋಡಿ ನೀನು ಗುರುತಿಸ್ಲಿಲ್ಲ. ಬಟ್ ಒನ್ಸ್ ಆ್ಯನ್ ಆರ್ಟಿಸ್ಟ್ ವೇರ್ ಬಿಕಿನಿ, ಯು ಫೀಲ್ ದಟ್ ಅವ್ರು ಬಿಕಿನಿ ಆಗ್ತಾರೆ ಎಲ್ಲ ಸೀನ್ಗೂ ಅಂತ. ಇಲ್ಲ, ನನಗೇನಂತಂದರೆ, ನನಗೆ ಪಾತ್ರ ಬೇಕು, ಒಳ್ಳೆ ಪಾತ್ರ ಬೇಕು ನಾನು ಪರ್ಫಾರ್ಮ್ ಮಾಡೋವಂಥದ್ದು. ಯಾರಾದರೂ ಥಿಯೇಟರಿಂದ ಆಚೆ ಬಂದರೆ ಚಿತ್ರ ಬಿಟ್ಟು ಇನ್ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಮಗ ಈ ಕ್ಯಾರೆಕ್ಟರ್ನ ಅಂತ ಹೇಳಬೇಕು. ಆ ಥರ ಪಾತ್ರ ಬೇಕಂತ ಇನ್ನೂ ಹಸಿವಿದೆ. ಈಗ ನನ್ನ ಜೊತೆ ಕೋರ್ಸ್ ಮಾಡಿದವರೆಲ್ಲ, ನನ್ನ ಜೊತೆ ಬಂದವರೆಲ್ಲ ಆರಾಮ್ಸೆ ಮದುವೆ ಆಗಿ ಮಕ್ಕಳುಗಳನ್ನ ಸ್ಕೂಲಿಗೆ ಕಳಿಸ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಹೋಪ್ ದಟ್ ಐ ವಿಲ್ ಡೂ ಸಮಥಿಂಗ್ ಅಂತ. ಸ್ಟಿಲ್ ಐ ಹ್ಯಾವ್. ವೈ? ಬಿಕಾಸ್ ಎಷ್ಟೊಂದು ಜನ ಅನ್ಕೋತಾರೆ ಲೈಕ್ ಆ್ಯಕ್ಟಿಂಗ್ ಸುಮ್ಮನೆ ಶೋಕಿಗೆ ಬರ್ತಾರೆ. ಈಗ ಎಷ್ಟೊಂದು ಜನ ಆ್ಯಕ್ಟಿಂಗಿಗೆ, ಈಗ ನೋಡಿದ್ದೀರಾ ನೀವು, ರೀಲ್ಸ್ ಮಾಡೋರೆಲ್ಲ ಸ್ಟಾರ್ಸು ಮತ್ತು ತಿಕ್ಲಿ ಥರ ಆಡೋರೆಲ್ಲ ಅವಾರ್ಡ್ ತೊಗೊತಾರೆ, ಏನೇನೋ. ಬಟ್ ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ಹೆಂಗೆ ಅಂದರೆ, ನೀವು ನಂಬ್ತಿರೋ ಬಿಡ್ತೀರೋ, ನಾನು ಎಷ್ಟೊಂದು ವೀಡಿಯೋಸು ಅಂದರೆ ಬಾಯ್ ಫ್ರೆಂಡಿಗೆ ಹೇಳೋವಂಥ ಒಂದು ಸಾಂಗ್ಸ್ ಇರುತ್ತೆ ಗೊತ್ತಾ, ಅದೆಲ್ಲ ನಾನು ಆ್ಯಕ್ಟಿಂಗಿಗೆ ಕಂಪೇರ್ ಮಾಡ್ಕೋತಿದ್ದೆ. ಬಿಕಾಸ್ ಒಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ನಮ್ಗೆ ರಾತ್ರಿ ನಿದ್ದೆನೇ ಬರಲ್ಲ. ಇದಕ್ಕೆ ಏನು ಹಾಕ್ಬೋದು, ಹಿಂಗೆ ಇದ್ರೆ ಹೆಂಗಿರುತ್ತೆ, ಆ ಥರದ್ದೆಲ್ಲ ನನಗೆ ಥಾಟ್ಸ್ ಬರುತ್ತೆ. ಸೊ ರಿಯಲ್ ಪ್ಯಾಷನ್ ಇರುತ್ತೆ ಗೊತ್ತಾ ಆರ್ಟಿಸ್ಟ್ಗಳು, ಅವ್ರಿಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ ಆ್ಯಕ್ಟಿಂಗಿಗೆ. ನೀವು ಏನೇ ಕೆಲಸ ಮಾಡಲಿ, ಅವ್ರು ಎಲ್ಲೇ IT ಕಂಪ್ನಿಲಿ ಕೆಲಸ ಮಾಡಲಿ, ಅದು ಎಳ್ಕೊಂಡು ಬಂದೇ ಬರುತ್ತೆ ವಾಪಸ್ಸು. ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ, ಬಿಟ್ಬಿಡೋಣ ಇದು, ಅಯ್ಯೋ ಸುಮ್ಮನೆ ಯಾವ್ದಾದ್ರು ಒಂದು 5 ಸ್ಟಾರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಆಗಿ ಸೇರ್ಕೊಂಡ್ಬಿಡೋಣ ಗುರು, ಯಾಕೆ ಬೇಕಿದೆಲ್ಲ ಅಂತ. ಬಟ್ ಅಲ್ಲಿ ಹಂಗೆ ಅನ್ಕೊಂಡಾಗ್ಲೇ ಯಾರೋ ಒಬ್ರು ಕೇಳ್ತಾರೆ, ಸಖತ್ತಾಗಿ ಮಾಡ್ತೀರಾ ಮೇಡಮ್ ನೀವು, ಇಲ್ಲ ಕಂಟಿನ್ಯೂ ಮಾಡಿ, ಏನಾದರೂ ಆಗುತ್ತೆ ನಿಮಗೆ, ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಐ ಫೀಲ್, ಗಾಡ್ ಹ್ಯಾಸ್ ಸೆಂಡ್ ಮಿ ಹಿಯರ್ ಅಂತಂದರೆ ಐ ಫೀಲ್ ದರ್ ಇಸ್ ಸಮಥಿಂಗ್, ಬಟ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಅವರ್ ಟೈಮ್ ಅಂತ ನಂಗೆ ಅನ್ಸುತ್ತೆ. ನನಗೆ ಅದು ಅನ್ಸುತ್ತೆ, ಏನು ಮುದುಕಿ ಆದ್ಮೇಲೆ ಸಿಗುತ್ತೆ ಹಂಗಿದ್ರೆ ಅಂತ ಅಂದ್ಬಿಟ್ಟು. ಫಸ್ಟ್ ಎಲ್ಲ ಇತ್ತು, ನಾಯಕಿ ಪಾತ್ರ ಮಾಡ್ಬೇಕಂತೆಲ್ಲ ಇತ್ತು. ಬಟ್ ಇವಾಗ ಎಷ್ಟು ದಿನ ಇನ್ನೂ ಅಂತ ಅನ್ಸಿದೆ. ಬಟ್ ಇವಾಗ ಹೆಂಗೆ ಅಂದರೆ, ಕಥೆನೇ ನಾಯಕಿ ಅಥವಾ ನಾಯಕ ಆಗಿರೋದ್ರಿಂದ ಈಗ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಒಳ್ಳೆ ಆರ್ಟಿಸ್ಟ್ಗಳ ಕೊರತೆ ಇದೆ ನಮ್ಮ ಇಂಡಸ್ಟ್ರಿಗೆ. ಸೊ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಉಮಾಶ್ರೀ ಅಮ್ಮ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು. ಈಗ ಆ ಥರ ಒಂದು ಮೆಚೂರಿಟಿ ಇರೋವಂಥ ಕ್ಯಾರೆಕ್ಟರ್ನ ನೆಕ್ಸ್ಟ್ ಪೀಳಿಗೆಗೆ ಪರ್ಫಾರ್ಮ್ ಮಾಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಸೊ ವಿ ಕ್ಯಾನ್ ರೀಪ್ಲೇಸ್ ದಟ್ ಕ್ಯಾರೆಕ್ಟರ್ಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್. ಯಾಕಂದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಎಸ್, ಆ ಪಾಯಿಂಟಿಗೆ ಮಾತಾಡಬೇಕು ಅಂತಂದ್ರೆ ಎಷ್ಟು ಮೆಚೂರ್ ಆಗಿದ್ದೀರಾ ಮ್ಯಾಮ್ ನೀವು. ಹಾಗಾದ್ರೆ ಯಾವ ಪಾತ್ರನಾದ್ರೂ ನಾನು ನಿಭಾಯಿಸಬೇಕು ಅಂದ್ರೆ, ನೀವು ಹೇಳಿದ್ರಿ ತಾರಾ ಮ್ಯಾಮ್ ಆಗಿರ್ಬೋದು, ನಮ್ಮ ಗಿರ್ಜಾ ಲೋಕೇಶ್ ಮ್ಯಾಮ್ ಆಗಿರ್ಬೋದು, ಈ ಪಾತ್ರಗಳು ನೆಕ್ಸ್ಟ್ ಪೀಳಿಗೆ ಜಾಗ ತುಂಬೋದಕ್ಕೆ ಯಾರಿದ್ದಾರೆ? ಆ ಜಾಗ ನಿನಗೆ ಆಕ್ಟಿಂಗ್ ಮೇಲೆ ರಿಯಲ್ ಪ್ಯಾಷನ್ ಇರೋರು ಮಾತ್ರ ತುಂಬ. ಅಲ್ಲಿಗೆಲ್ಲ ರೀಲ್ನವ್ರನ್ನ ಹೆಂಗೆ ಕಳ್ಸಕ್ಕಾಗತ್ತೆ? ಹೌದು, ಶೋಕಿಗೆ ಮಾಡೋರೆಲ್ಲ ಆ ಪಾತ್ರಗಳನ್ನ ತುಂಬಕ್ಕಾಗಲ್ಲ.
ಸೊ ರಿಯಲ್ ಆರ್ಟಿಸ್ಟ್ ಕ್ಯಾನ್ ಪರ್ಫಾರ್ಮ್ ಓನ್ಲಿ ದಟ್ ಕ್ಯಾರೆಕ್ಟರ್ಸ್. ದಟ್ಸ್ ವೈ ಹೋಪ್ಸ್ ಅಂದ್ರೆ ನೋಡಿ ಹೆಂಗಿದೆ ಹೌದು ನಿಮ್ಗೆ ಅಂತ. ಹೌದು ಆ ಥರ ಇದೆ. ಸೊ ಎಲ್ಲ ಆಯ್ತು, ಎಲ್ಲ ಆಗಾದ್ಮೇಲೆ ಫಿಟ್ನೆಸ್ ಜರ್ನಿಗಿಂತ ಮುಂಚೆ ಡಿಡ್ ಯು ಎವರ್ ಥಿಂಕ್ ಲೈಕ್ ಓಕೆ IT ಹೋಗ್ಬಿಡೋಣ, ಏನೋ PUC ಮಾಡ್ಕೊಂಡಿದ್ದೀನಿ ಕೆಲಸ ಮಾಡ್ಬಿಡೋಣ ಅನ್ನೋ ಥರದ್ದು ಏನು ಬರಲಿಲ್ಲ? ಮಧ್ಯ ಥಿಂಕಿಂಗ್ ಬರ್ತಿತ್ತು, ಬಟ್ ನನಗೆ ಅನಿಸ್ತಿತ್ತು ಇಲ್ಲ ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಹ್ಯಾವ್ ಟು ಬಿ ಅಂತ. ನನಗೇನಂತಂದ್ರೆ ಬೈ ಚಾನ್ಸ್ ಏನಾದ್ರು ಕಸ ತೊಡೆದ್ಬಿಟ್ರು ಬೇಕಾದ್ರೆ ಒಂದು ಸ್ಟುಡಿಯೋದಲ್ಲಿ ಕಸ ತೊಡೆದ್ಬಿಡೋಣ, ಬಟ್ ಇಲ್ಲಿ ಬಿಟ್ಟು ಹೋಗೋದು ಬೇಡ ಅಂತ ಅನ್ಸಿತ್ತು. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಡಬ್ಬಿಂಗ್. ನಾನು ಕಾರ್ಡ್ ಮಾಡಿಸಿಲ್ಲ ಅಷ್ಟೇ, ಬಟ್ ಫಾರ್ ಮೆನಿ ಮೂವೀಸ್ ಐ ಹ್ಯಾವ್ ಡಬ್ಡ್. ಆಯ್ತಾ, ಹೀರೋಯಿನ್ ವಾಯ್ಸ್ ಕೊಟ್ಟಿದ್ದೀನಿ. ತ್ರಾಟಕ ಅನ್ನೋ ಸಿನಿಮಾಗೆ ಫುಲ್ ವಾಯ್ಸ್ ಕೊಟ್ಟಿದ್ದೀನಿ ಹೀರೋಯಿನ್ಗೆ. ಸೊ ಡಬ್ಬಿಂಗ್ ದಟ್ಸ್ ವೆನ್ ಐ ಸ್ಟಾರ್ಟೆಡ್. ಓಕೆ ಮ್ಯಾಮ್, ಎಲ್ಲರದು ಅಂದರೆ ಸಂಭವ ನಾವೇನು ಈ ಕಮೆಂಟ್ಸ್ ಅಂತ ಏನು ನೋಡ್ತೀವಿ, ಈ ಪಾಯಿಂಟಲ್ಲಿ ಚಿತ್ರಾಲ್ ಅವ್ರ ವಾಯ್ಸ್ ಬಗ್ಗೆನೂ ಒಂದಷ್ಟು ಕಮೆಂಟ್ಸ್ಗಳು ಹೌದು ಹೌದು ಹುಡುಗನ್ ಥರ ಇದೆ, ತುಂಬ ಲೌಡ್ ಅಂತ ಅನ್ಸುತ್ತೆ, ತುಂಬ ರಾ ಕೇಳುತ್ತೆ, ಹಿಂಗೆಲ್ಲ ಇರುತ್ತೆ. ಇದು ಮುಂಚೆ ಇದೇ ರೀತಿ ವಾಯ್ಸ್ ಇತ್ತಾ ಅಥವಾ ಈ ಫಿಟ್ನೆಸ್ ಜರ್ನಿ ಶುರು ಮಾಡಾದ್ಮೇಲೆ ನಿಮ್ಗೆ? ಇಲ್ಲ, ನನ್ನ ಫಿಟ್ನೆಸ್ನ ಕೇಳೋದಾದ್ರೆ ಐ ಸೆಲೆಕ್ಟೆಡ್ ಬಿಕಿನಿ ಕೆಟಗರಿ. ವೇರ್ ಆಸ್ ಅದಕ್ಕೆ ನಾನೇನು ಸ್ಟೆರಾಯ್ಡ್ಸ್ ಯೂಸ್ ಮಾಡಿಲ್ಲ ಅಥವಾ ಅನಾಬೊಲಿಕ್ಸ್ ಏನೂ ನಾನು ಯೂಸ್ ಮಾಡಿಲ್ಲ, ಅಂದರೆ ಎನ್ಹ್ಯಾನ್ಸರ್ಸ್ ಏನೂ ಯೂಸ್ ಮಾಡಿಲ್ಲ. ವೈ? ಬಿಕಾಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂತ ಕೆಟಗರಿಗೆ ಅದು ಯಾವುದೂ ಬೇಕಾಗಿಲ್ಲ. ನನ್ನ ಕೆಟಗರಿ ಬಿಕಿನಿ ಕೆಟಗರಿ ಕ್ರೈಟೀರಿಯಾ ಏನು ಅಂತಂದ್ರೆ ಟೋನ್ಡ್ ಮಸಲ್ ಇರಬೇಕು, ಕಡಿಮೆ ಫ್ಯಾಟ್ ಇರಬೇಕು, ಗ್ಲಾಸ್ ಶೇಪ್ ಇರಬೇಕು. ಈ ಫಿಲ್ಮ್ ಫೇರ್ ಅವಾರ್ಡ್ಸ್ ಎಲ್ಲ ಇರುತ್ತೆ ಗೊತ್ತಾ, ಆ ಥರ ಶೇಪ್ ಇರಬೇಕು. ಸೊ ಐ ಡೋಂಟ್ ನೀಡ್ ಆ್ಯಂಡ್ ಐ ಆಮ್ ನಾಟ್ ಯೂಸ್ಡ್. ಈಗ ಫಾರ್ ಎಕ್ಸಾಂಪಲ್ ಕೆಲವರು ಮಾಡಿದ್ದಾರೆ ಇವಾಗ ಚಿತ್ರ ಪುರುಷೋತ್ತಮ್ ಆಗಿರ್ಬೋದು, ಮಮತಾ ಅಕ್ಕ ಆಗಿರ್ಬೋದು, ಅವರೆಲ್ಲ ವಿಮೆನ್ಸ್ ಫಿಸಿಕ್ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ವೇರ್ ಆಸ್ ಅವ್ರ ಮಸಲ್ನ ಬಿಲ್ಡ್ ಮಾಡಬೇಕು ಅಷ್ಟೇ. ಆ ಕೆಟಗರಿ ಯಾರು ಮಾಡ್ತಿದ್ದಾರೆ ಅದು ಸ್ಯಾಕ್ರಿಫೈಸ್ ಮಾಡ್ದಂಗೆ. ಹ್ಯಾಟ್ಸ್ ಆಫ್. ಆವಾಗ ನಿಮ್ಮ ವಾಯ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಫೇಶಿಯಲ್ ಹೇರ್ ಗ್ರೋತ್ ಆಗುತ್ತೆ, ಕೆಲವೊಂದ್ಸಲ ನಿಮ್ಮ ಪೀರಿಯಡ್ ಸ್ಟಾಪ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಬಟ್ ನಾನ್ ಸೆಲೆಕ್ಟ್ ಮಾಡುವಂತ ಕೆಟಗರಿಗೆ ಇದ್ಯಾವುದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಯೂಸು ಮಾಡಿಲ್ಲ. ಬಟ್ ನಂದೇನಂತಂದ್ರೆ ಲೌಡಾಗಿ ಮಾತಾಡಿ ಎಲ್ಲ ಕಡೆ ವಾಯ್ಸ್ ರೇಸ್ ಮಾಡಿ ಐ ಥಿಂಕ್ ಮೈ ವಾಯ್ಸ್ ಹಸ್ ಬಿಕಮ್ ಸ್ಟ್ರಾಂಗ್. ನನ್ಗೆ ಫಿಟ್ನೆಸ್ ಇಂದ ಚೇಂಜ್ ಆಗಿದೆ ಅಂತ ಹೇಗೆ ಅನ್ಕೋತಾರೆ ಗೊತ್ತಿಲ್ಲ ನನಗೆ, ಬಟ್ ಐ ಹ್ಯಾವೆಂಟ್ ಫೆಲ್ಟ್ ದಟ್. ಓನ್ಲಿ ದ ಥಿಂಗ್ ಇಸ್ ವಾಟ್ ಐ ಫೀಲ್ ಅಂತಂದ್ರೆ, ಇವಾಗ ಹಳೆ ಎಪಿಸೋಡ್ಸ್ ನೋಡ್ತೀನಿ ನಾನು ಪಾಂಡುರಂಗ ವಿಠಲದೆಲ್ಲ ನೋಡಿದಾಗ ಅಲ್ಲಿ ಸ್ವಲ್ಪ ಸಾಫ್ಟ್ ಆಗಿತ್ತು ವಾಯ್ಸು, ಇಲ್ಲಿ ಸ್ವಲ್ಪ ನನಗೆ ಬೇಸ್ ಆಗಿದೆ ಜಾಸ್ತಿ ಅಂತ ಅನ್ಸುತ್ತೆ. ಬಟ್ ಇಟ್ ವಿಲ್ ನೆವರ್ ಸೌಂಡ್ಸ್ ಲೈಕ್ ಮ್ಯಾನ್. ಬಟ್ ಅವ್ರದ್ದು ವಾಯ್ಸ್ ಡಿಫ್ರೆಂಟ್ ಇರುತ್ತೆ. ಯಾರು ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾರೆ ಅವ್ರು ಡಿಫ್ರೆಂಟ್ ಇರುತ್ತೆ. ಇಟ್ಸ್ ಸ್ಯಾಕ್ರಿಫೈಸ್. ಆಯ್ತಾ, ಅವ್ರು ಸ್ಯಾಕ್ರಿಫೈಸ್ ಮಾಡೋದು, ಬಿಕಾಸ್ ಬೇರೆ ಯಾರು ಮಾಡೋಕ್ಕಾಗಲ್ಲ ಆ ಥರ. ಬಟ್ ನಾನೇನಕ್ಕೆ ಬಿಕಿನಿ ಸೆಲೆಕ್ಟ್ ಮಾಡ್ಕೊಂಡೆ ಗೊತ್ತಾ? ಆಕ್ಟಿಂಗ್ ಇಸ್ ಮೈ ಫಸ್ಟ್ ಬಾಯ್ ಫ್ರೆಂಡ್. ನನ್ಗೆ ಅಲ್ಲಿ ಯಾವಾಗ ಚಾನ್ಸ್ ಸಿಗುತ್ತೆ ಗೊತ್ತಿಲ್ಲ, ಅವಾಗ ನೋಡಿದ್ರೆ ನಾನು ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಡ್ರೆ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಐ ಸೆಲೆಕ್ಟೆಡ್ ಅ ಸೇಫೆಸ್ಟ್ ಕೆಟಗರಿ ಬಿಕಿನಿನ. ಸೊ ನಾನು ಇದನ್ನ ಎಷ್ಟೊಂದು ಜನಕ್ಕೆ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ಕೇಳ್ತಾರೆ ನಿಮ್ಮ ವಾಯ್ಸ್ ಚೇಂಜ್ ಆಗಿದೆ ಫಿಟ್ನೆಸ್ ಇಂದನ. ಸಾರಿ, ಐ ಹ್ಯಾವೆಂಟ್ ಯೂಸ್ಡ್ ಎನಿಥಿಂಗ್ ಟು ಚೇಂಜ್. ನನ್ನ ವಾಯ್ಸ್ ಚೇಂಜ್ ಆಗಿಲ್ಲ. ಹಂಗೆ ಚೇಂಜ್ ಆಗೋದಿದ್ರೆ ನಂಗೆ ಇನ್ನ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇತ್ತು, ಕಂಪ್ಲೀಟಾಗಿ ಚೇಂಜ್ ಆಗ್ತಿತ್ತು. ಅಥವಾ ಟ್ರಾನ್ಸ್ಜೆಂಡರ್ ಅವ್ರದ್ದು ವಾಯ್ಸ್ ಇರೋ ಥರ ನಂದಿರ್ತಾ ಇತ್ತು. ಬಟ್ ಆ ಥರ ಇಲ್ಲ ನಂದು. ಅದು ಯಾಕೆ ಬೇರೆಯವ್ರಿಗೆ ಹಂಗೆ ಅನ್ಸುತ್ತೆ ಅದು ನಂಗೆ ಗೊತ್ತಿಲ್ಲ. ಬಟ್ ನನ್ನ ವಾಯ್ಸ್ ಬೇಸ್ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹಂಗಿದ್ದಿದ್ರೆ ನಂಗೆ ಎಲ್ಲೂ ಡಬ್ಬಿಂಗಿಗೆ ಕರಿತಿರ್ಲಿಲ್ಲ. ಅದೇ ಅದಕ್ಕೆ ನೀವು ಡಬ್ಬಿಂಗ್ ಅಂದಾಗ ನನಗೆ ಕೇಳಬೇಕು ಅನ್ನಿಸ್ತಿದ್ರೆ, ಬಹಳಷ್ಟು ಜನ ಮಾತಾಡ್ತಾರೆ ಈ ಕಾಮೆಂಟ್ ಸೆಕ್ಷನ್. ನಾವೇನು ಸುಮ್ಮನೆ ಸ್ಕ್ರಾಲ್ ಮಾಡಿದಾಗ ಎಷ್ಟೋ ಥರದ್ದು ಕಾಮೆಂಟ್ಸ್ ಬರುತ್ತೆ, ಹಿಂಗಿದೆ ಹಂಗಿದೆ ಹಂಗೆ ಹಿಂಗೆ. ಸೊ ಅದಕ್ಕೆ ಅದೊಂದು ಕ್ಲಾರಿಟಿನೂ ಕೊಟ್ಟಂಗೆ ಆಗುತ್ತೆ ಎಂಡ್ ಆಫ್ ದ ಡೇ. ಅಂಡ್ ಇನ್ಫ್ಯಾಕ್ಟ್ ಯಾರಾದ್ರೂ ವಿಮೆನ್ಸ್ ಫಿಸಿಕ್ ಕೆಟಗರಿ ಮಾಡಿ ಅವ್ರ ವಾಯ್ಸ್ ಚೇಂಜ್ ಆಗಿದೆ ಅಂದ್ರೆ ಇಟ್ಸ್ ದೇರ್ ಚಾಯ್ಸ್. ಬಿಕಾಸ್ ಅಲ್ವಾ? ಅಲ್ಲ, ಅವ್ರ ಚಾಯ್ಸ್ ಅದು. ಈಗ ನೀವು ಅವ್ರು ಮಾಡ್ತಿರೋಂಥ ಕೆಲಸ ನೀವು ಮಾಡೋಕ್ಕಾಗಲ್ಲ. ಅವರು ವಾಯ್ಸ್ ಚೇಂಜ್ ಆಗುತ್ತೆ, ಎಲ್ಲ ಹಾರ್ಮೋನ್ ಚೇಂಜ್ ಆಗುತ್ತೆ ಅಂತ ಗೊತ್ತಿದ್ರು ಆ ಕೆಟಗರಿ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ದೇರ್ ಪ್ಯಾಷನ್. ವೈ ದ ಪೀಪಲ್ ಆರ್ ಬಾದರ್ಡ್ ಅಬೌಟ್ ಇಟ್ ಐ ಡೋಂಟ್ ನೋ. ಬಟ್ ನಂದಂತೂ ವಾಯ್ಸು ಫಿಟ್ನೆಸ್ಗೂ ನನ್ನ ವಾಯ್ಸ್ಗೂ ಸಂಬಂಧನೇ ಇಲ್ಲ. ಬಟ್ ಮೆಚುರಿಟಿ ಬರ್ತಾ ಲೈಕ್ ಮೈ ವಾಯ್ಸ್ ಇಸ್ ಬಿಕಮ್ ವೆರಿ ಮೆಚೂರ್ಡ್ ಆ್ಯಂಡ್ ಸ್ಟ್ರಾಂಗ್. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಹೇಳ್ತಾರೆ ಲೈಕ್ ರೇಡಿಯೋ ಜಾಕಿ ತರ ಕಾಣಿಸುತ್ತೆ, ಕೇಳಿಸುತ್ತೆ ಅಂತೆಲ್ಲ. ಹೌದು, ನೀನು ಪಟಪಟ ಅಂತ ಮಾತಾಡೋದು, ಆ ಫ್ಲೋನೆಸ್ ಸಾಕಾಗಿ ಅದೇನಿಲ್ಲ ಮ್ಯಾಮ್. ಇಟ್ಸ್ ಲೈಕ್ ಅವ್ರವ್ರಿಗೆ ಬಿಟ್ಟದ್ದು ಅಂತ ಹೇಳ್ಬೋದು. ಬಿಡಿ ಕಮೆಂಟ್ಸ್ ಮಾಡೋದು ನೀವು ಬಿಡ್ತಾನೆ ಇದ್ದೀರಾ ಕಮೆಂಟ್ಸ್. ಚೆನ್ನಾಗಿ ಬಿಡ್ತಾ ಇರ್ತೀನಿ ನಾನು ಅವಾಗವಾಗ.